ಮೇಯರೇ, ಇಂದಿನ ತರಗತಿ ತಮಗೆಲ್ಲ ಆಧಾರ ಸ್ವಾಗತ. ನಿಮ್ಮೊಂದು ಹಂಚಿಕೊಳ್ಳಲು ತಂದಿರುವಂಥ ವಿಷಯವಸ್ತು ಹವಾಮಾನ ವಿಜ್ಞಾನ. ಒಂದಿಷ್ಟು ಭೌಗೋಳಿಕ ಪರಿಕಲ್ಪನೆಗಳನ್ನು ನೋಡ್ಕೊಂಡು ಬರುವ. ಇದರ ಮೊದಲಿಗೆ ಎಲ್ ನಿನೋ ಎಂದರೆ ಸ್ಪ್ಯಾನಿಷ್ ಪದವಾಗಿದ್ದು ಇದರ ಅರ್ಥ ಚಿಕ್ಕ ಬಾಲಕ. ಎಲ್ ನಿನೋ ಅಂದರೆ ಚಿಕ್ಕ ಬಾಲಕ, ಕ್ರೈಸ್ತ ಶಿಶು ಎಂದರ್ಥ. ದಕ್ಷಿಣ ಅಮೆರಿಕದ ಪೆರು ದೇಶದ ಮೀನುಗಾರರು ಕ್ರಿಸ್ಮಸ್ ಹಬ್ಬದ ಸಮಯದಲ್ಲಿ ಸಮುದ್ರ ನೀರಿನಲ್ಲಿ ಅಸಹಜ ಉಷ್ಣತೆ ಹೆಚ್ಚಾಗುವುದನ್ನು ಮೊದಲು ಗಮನಿಸಿದ್ದರಿಂದ ಇದಕ್ಕೆ ಎಲ್ ನಿನೋ ಎಂದು ಹೆಸರಿಟ್ಟರು. ಇದಕ್ಕೆ ಡೆಫಿನೇಷನ್ಸ್ ಏನಪ್ಪ ಅಂದರೆ, ಮಧ್ಯ ಮತ್ತು ಪೂರ್ವ ಉಷ್ಣವಲಯದ ಪೆಸಿಫಿಕ್ ಮಹಾಸಾಗರದಲ್ಲಿ ಅಂದರೆ ಟ್ರಾಪಿಕಲ್ ಪ್ಯಾಸಿಫಿಕ್ ಓಷಿಯನ್ ಸಮುದ್ರದ ಮೇಲ್ಮೈ ನೀರಿನ ಉಷ್ಣತೆಯ ಸಾಮಾನ್ಯಕ್ಕಿಂತ ಅಸಹಜವಾಗಿ ಹೆಚ್ಚಾಗುವ ವಿದ್ಯಮಾನವೇ ಎಲ್ ನಿನೋ. ಇದು ಹೇಗೆ ಸಂಭವಿಸುತ್ತದೆ ಎಂದು ನೋಡೋದಾದರೆ, ಸಾಮಾನ್ಯವಾಗಿ ಪೂರ್ವ ಪೆಸಿಫಿಕ್ನಿಂದ ಪಶ್ಚಿಮ ಪೆಸಿಫಿಕ್ಗೆ ಅಂದರೆ ಆಸ್ಟ್ರೇಲಿಯಾ ಕಡೆಗೆ ಬೀಸುವ ವ್ಯಾಪಾರಿ ಮಾರ್ಗಗಳೇ ಎಲ್ ನಿನೋ ದುರ್ಬಲಗೊಳ್ಳುತ್ತವೆ. ಇದರಿಂದಾಗಿ ಬೆಚ್ಚಗಿನ ನೀರು ಆಸ್ಟ್ರೇಲಿಯಾದ ಕಡೆಗೆ ಹೋಗದೆ ದಕ್ಷಿಣ ಅಮೆರಿಕದ ಕರಾವಳಿಯ ಕಡೆಗೆ ವಾಪಸ್ಸಾಗುತ್ತದೆ ಮತ್ತು ಅಲ್ಲಿನ ಸಮುದ್ರದ ಉಷ್ಣತೆ ಗಣನೀಯವಾಗಿ ಹೆಚ್ಚಾಗುತ್ತದೆ. ಎಲ್ ನಿನೋದ ಪ್ರಮುಖ ಪರಿಣಾಮಗಳೇನಪ್ಪ ಅಂದರೆ, ಇದು ಭಾರತದ ಮೇಲೆ ಪ್ರಭಾವ ಮತ್ತು ಜಾಗತಿಕ ಪರಿಣಾಮಗಳು. ಭಾರತದ ಮೇಲೆ ಎಲ್ ನಿನೋ ವರ್ಷಗಳಲ್ಲಿ ಭಾರತದಲ್ಲಿ ನೈಋತ್ಯ ಮುಂಗಾರು ಮಳೆ ಸೌತ್ ವೆಸ್ಟ್ ಮಾನ್ಸೂನ್ ದುರ್ಬಲವಾಗ್ತದೆ. ಇದು ದೇಶದಲ್ಲಿ ಬರಗಾಲ, ನೀರಿನ ಅಭಾವ, ಕೃಷಿಗೆ ಹಿನ್ನಡೆ ಉಂಟು ಮಾಡಬಹುದು. ಇನ್ನು ಜಾಗತಿಕವಾಗಿ ನೋಡೋದಾದರೆ, ದಕ್ಷಿಣ ಅಮೆರಿಕದ ಪೆರು ಮತ್ತು ಇಕ್ವೆಡಾರ್ ದೇಶಗಳಲ್ಲಿ ಭಾರೀ ಮಳೆ ಮತ್ತು ಪ್ರವಾಹ ಉಂಟಾಗುತ್ತದೆ. ಆಸ್ಟ್ರೇಲಿಯಾ, ಇಂಡೋನೇಷಿಯಾ ಮತ್ತು ಆಗ್ನೇಯ ಏಷ್ಯಾದಲ್ಲಿ ಒಣ ಹವೆ ಮತ್ತು ಕಾಡ್ಗಿಚ್ಚಿನ ಸಮಸ್ಯೆ ಉಂಟಾಗುತ್ತದೆ. ಎಲ್ ನಿನೋ ಅಥವಾ ಲಾ ನಿನೋ ಇದರ ಬಗ್ಗೆ ಮತ್ತೊಂದಿಷ್ಟು ವಿಶಾಲವಾದ ಮಾಹಿತಿ. ಲಾ ನಿನೋ ಎಂಬುದು ಕೂಡ ಸ್ಪ್ಯಾನಿಷ್ ಪದವಾಗಿದ್ದು ಇದರ ಅರ್ಥ ಚಿಕ್ಕ ಬಾಲಕಿ. ಎಲ್ ನಿನೋ ಬೇರೆ, ಲಾ ನಿನೋ ಬೇರೆ. ಎಲ್ ನಿನೋಗೆ ಸಂಪೂರ್ಣ ವಿರುದ್ಧವಾದ ವಿದ್ಯಮಾನವಾದ್ದರಿಂದ ಈ ಹೆಸರು ಬಂದಿದೆ. ವ್ಯಾಖ್ಯಾನ: ಎಲ್ ನಿನೋನೇ ಬೇರೆ, ಲಾ ನಿನೋನೇ ಬೇರೆ. ಮಧ್ಯ ಮತ್ತು ಪೂರ್ವ ಉಷ್ಣವಲಯದ ಪೆಸಿಫಿಕ್ ಮಹಾಸಾಗರದಲ್ಲಿ ಸಮುದ್ರ ಮೇಲ್ಮೈ ನೀರಿನ ಉಷ್ಣತೆಯು ಸಾಮಾನ್ಯವಾಗಿ ಅಸಹಜವಾಗಿ ತಂಪಾಗುವ ವಿದ್ಯಮಾನವೇ ಲಾ ನಿನೋ. ಇದನ್ನು ಎಲ್ ನಿನೋದ ಉಲ್ಟಾ ರೂಪ ಅಂತ ಹೇಳ್ಬೋದು. ಇದು ಲಾ ನಿನೋ ಹೇಗೆ ಸಂಭವಿಸುತ್ತೆ ಅಂದರೆ, ಇಲ್ಲಿ ವ್ಯಾಪಾರಿ ಮಾರುತಗಳು ಸಾಮಾನ್ಯಕ್ಕಿಂತ ಅತ್ಯಂತ ಬಲವಾಗಿ ಬೀಸುತ್ತವೆ. ಇದರಿಂದಾಗಿ ಪೆಸಿಫಿಕ್ ಮಹಾಸಾಗರದ ಪಶ್ಚಿಮ ಭಾಗಕ್ಕೆ ಅಂದರೆ ಏಷ್ಯಾ ಮತ್ತು ಆಸ್ಟ್ರೇಲಿಯಾ ಕಡೆಗೆ ಹೆಚ್ಚಿನ ಪ್ರಮಾಣದ ಬೆಚ್ಚಗಿನ ನೀರು ತಳ್ಳಲ್ಪಡುತ್ತದೆ ಮತ್ತು ಪೂರ್ವ ಭಾಗದಲ್ಲಿ ಆಳದಿಂದ ತಣ್ಣನೆಯ ನೀರು ಮೇಲಕ್ಕೆ ಬರುತ್ತದೆ. ಲಾ ನಿನೋದ ಪ್ರಮುಖ ಪರಿಣಾಮಗಳೇನಪ್ಪ ಅಂದರೆ, ಭಾರತದ ಮೇಲೆ ಪ್ರಭಾವ. ಲಾ ನಿನೋ ಭಾರತಕ್ಕೆ ಅತ್ಯಂತ ಅನುಕೂಲಕರವಾದ ವಿದ್ಯಮಾನ. ಇದು ಭಾರತದಲ್ಲಿ ಉತ್ತಮ ನೈಋತ್ಯ ಮುಂಗಾರು ಮಳೆ ತರುತ್ತದೆ. ಜಲಾಶಯಗಳು ತುಂಬುತ್ತವೆ ಮತ್ತು ಕೃಷಿ ಉತ್ಪಾದನೆ ಹೆಚ್ಚಾಗಲು ಇದು ಸಹಕಾರಿ. ಜಾಗತಿಕ ಪರಿಣಾಮಗಳು ನೋಡೋದಾದರೆ, ಆಸ್ಟ್ರೇಲಿಯಾ ಮತ್ತು ಆಗ್ನೇಯ ಏಷ್ಯಾದಲ್ಲಿ ಭಾರೀ ಮಳೆ ಪ್ರವಾಹ ಉಂಟಾಗುತ್ತದೆ. ದಕ್ಷಿಣ ಅಮೆರಿಕದ ಕರಾವಳಿ ಭಾಗದಲ್ಲಿ ಒಣ ಹವೆ, ಬರ ಪರಿಸ್ಥಿತಿ ಉಂಟಾಗುತ್ತದೆ. ಸಾಗರ ಸ್ಥಿತಿ ಎಲ್ ನಿನೋದಲ್ಲಿ ಹೇಗಿರುತ್ತೆ ಅಂದರೆ, ಸಮುದ್ರ ನೀರು ಬೆಚ್ಚಗಿರ್ತದೆ. ಅದೇ ಲಾ ನಿನೋಕ್ಕೆ ಬಂದರೆ ಸಮುದ್ರ ನೀರು ತಂಪಾಗಿರುತ್ತೆ. ಮಾರುತಗಳು ಎಲ್ ನಿನೋದಲ್ಲಿ ಬಂದರೆ ಇಲ್ಲಿ ವ್ಯಾಪಾರಿ ಮಾರು ದುರ್ಬಲವಾದರೆ, ಆದರೆ ಇಲ್ಲಿ ಲಾ ನಿನೋದಲ್ಲಿ ದುರ್ಬಲವಾಗಿರುವುದಿಲ್ಲ, ಬಲಗೊಳ್ಳುತ್ತವೆ. ಭಾರತದಲ್ಲಿ ಮುಂಗಾರು ಎಲ್ ನಿನೋದಲ್ಲಿ ಮಳೆ ಕಡಿಮೆ ಆಗ್ತದೆ, ಬರ ಬರ್ತದೆ. ಅದರ ಲಾ ನಿನೋದಲ್ಲಿ ಮಳೆ ಹೆಚ್ಚಾಗುತ್ತೆ, ಸಮೃದ್ಧಿ ಆಗುತ್ತೆ. ಆಸ್ಟ್ರೇಲಿಯಾದ ಹವೆ ಹೇಗಿರುತ್ತೆ ಅಂದರೆ ಒಣ ಹವೆ ಆಗಿರುತ್ತೆ, ಕಾಡ್ಗಿಚ್ಚು ಎಲ್ ನಿನೋದಲ್ಲಿ. ಆದರೆ ಲಾ ನಿನೋದಲ್ಲಿ ಭಾರೀ ಮಳೆ ಪ್ರವಾಹ ಉಂಟಾಗುತ್ತೆ. ಈ ಎರಡೂ ವಿದ್ಯಮಾನಗಳು ಜಾಗತಿಕ ಹವಾಮಾನ ಸಮತೋಲನದಲ್ಲಿ ನಿರ್ಣಾಯಕ ಪಾತ್ರ ವಹಿಸ್ತವೆ ಮತ್ತು ಇವುಗಳ ಅವಧಿಯು ಸಾಮಾನ್ಯವಾಗಿ 9 ರಿಂದ 12 ತಿಂಗಳುಗಳವರೆಗೆ ಇರುತ್ತದೆ. ಪೋಟೋಮಾಲಜಿ: ಇದು ಜಲವಿಜ್ಞಾನದ ಒಂದು ಪ್ರಮುಖ ಶಾಖೆಯಾಗಿದ್ದು ನದಿಗಳ ಬಗ್ಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುತ್ತದೆ. ಪೋಟೋಮಾಲಜಿ ನದಿಗಳ ಮೂಲ, ಹರಿವಿನ ದಿಕ್ಕು, ಜಲನಯನ ಪ್ರದೇಶಗಳು, ರಿವರ್ ಬೇಸಿನ್ಸ್, ನೀರಿನ ಪ್ರಮಾಣ, ನದಿಗಳಿಂದ ಉಂಟಾಗುವ ಸವಕಳಿ ಮತ್ತು ವಿಶ್ಲೇಷಣೆ ನಿಕ್ಷೇಪಣೆ ಪ್ರಕ್ರಿಯೆಗಳನ್ನು ಆಳವಾಗಿ ವಿಶ್ಲೇಷಿಸುತ್ತದೆ. ಲಿಮ್ನೋಲಜಿ
ಇದು ಒಳನಾಡಿನ ಜಲರಾಶಿಗಳಾದ ಸರೋವರಗಳು, ಕೊಳಗಳು, ಜೋಗು ಪ್ರದೇಶಗಳು ಮತ್ತು ಹೊಳೆಗಳ ವೈಜ್ಞಾನಿಕ ಅಧ್ಯಯನವೇ ಲಿಮ್ನೋಲಜಿ. ಇದನ್ನು ಸಾಮಾನ್ಯವಾಗಿ ಸಿಹಿನೀರಿನ ವಿಜ್ಞಾನ ಎಂದು ಕರೆಯುತ್ತಾರೆ. ಇದು ಒಳನಾಡಿನ ನೀರಿನ ಭೌತಿಕ, ರಾಸಾಯನಿಕ ಮತ್ತು ಜೀವವೈವಿಧ್ಯದ ಗುಣಲಕ್ಷಣಗಳನ್ನು ಕುರಿತು ಅಧ್ಯಯನ ಮಾಡುತ್ತದೆ. ಐಸೋಬಾರ್ಸ್. ಸಾಗರಗಳು, ಸಮುದ್ರಗಳು, ಸರೋವರಗಳಲ್ಲಿ ಒಂದೇ ಸಮನಾದ ಆಳವನ್ನು ಹೊಂದಿರುವ ಬಿಂದುಗಳನ್ನು ನಕ್ಷೆಯಲ್ಲಿ ಸೇರಿಸುವ ಕಾಲ್ಪನಿಕ ರೇಖೆಗಳಿಗೆ ನಾವು ಐಸೋಬಾರ್ ಎಂದು ಕರೆಯುತ್ತೇವೆ. ಈ ಹವಾಮಾನ ಮತ್ತು ಸಮುದ್ರಶಾಸ್ತ್ರದ ನಕ್ಷೆಗಳಲ್ಲಿ ನೀರಿನ ಅಡಿಯಲ್ಲಿ ಭೂಸ್ವರೂಪಗಳನ್ನು ಮತ್ತು ಆಳದ ವ್ಯತ್ಯಾಸಗಳನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಹಾಯ ಮಾಡ್ತದೆ. ಐಸೋ ಹೈಟ್ಸ್ ಬೇರೆ. ನಿರ್ದಿಷ್ಟ ಅವಧಿಯಲ್ಲಿ ಒಂದೇ ಪ್ರಮಾಣದ ಮಳೆಯನ್ನು ಪಡೆಯುವ ಪ್ರದೇಶಗಳನ್ನು ನಕ್ಷೆಯನ್ನು ಸಂಪರ್ಕಿಸುವ ಕಾಲ್ಪನಿಕ ರೇಖೆಗಳನ್ನೇ ಐಸೋ ಹೈಟ್ಸ್ ಅಂತ ಹೇಳ್ತೇವೆ. ಐಸೋಥರ್ಮ್ಸ್ ಅಂದರೆ ಭೂಮಿಯ ಮೇಲ್ಮೈನಲ್ಲಿ ಅಥವಾ ಹವಾಮಾನ ನಕ್ಷೆಯಲ್ಲಿ ಒಂದೇ ಸಮನಾದ ಉಷ್ಣತೆಯನ್ನು ಹೊಂದಿದ ಸ್ಥಳಗಳನ್ನು ಸೇರಿಸುವ ಕಾಲ್ಪನಿಕ ರೇಖೆಗಳೇ ಐಸೋಥರ್ಮ್ಸ್. ಐಸೋಹಿಪ್ಸ್ ಅಂದರೆ ಸಮುದ್ರ ಮಟ್ಟದಿಂದ ಒಂದೇ ಸಮನಾದ ಎತ್ತರದಲ್ಲಿರುವ ಬಿಂದುಗಳನ್ನು ನಕ್ಷೆಯಲ್ಲಿ ಸೇರಿಸುವ ರೇಖೆಗಳೇ ಐಸೋಹಿಪ್ಸ್ ಅಥವಾ ಸಮೋನ್ನತಿ ರೇಖೆಗಳು ಎಂದು ಕರೆಯುತ್ತಾರೆ. ಅರೋರಾ ಬೋರಿಯಾಲಿಸಿಸ್. ಉತ್ತರ ಧ್ರುವದ ಆಕಾಶದಲ್ಲಿ ರಾತ್ರಿಯ ವೇಳೆ ಕಾಣಿಸಿಕೊಳ್ಳುವ ಅದ್ಭುತ ನೈಸರ್ಗಿಕ ಬೆಳಕಿನ ವಿದ್ಯಮಾನ. ಇದರ ಉತ್ತರ ದ್ವೀಪಗಳು ನಾರ್ಥರ್ನ್ ಲೈಟ್ಸ್ ಎನ್ನಲಾಗುತ್ತದೆ. ಸೂರ್ಯನಿಂದ ಬರುವ ವಿದ್ಯುದಾವೇಶ ಕಣಗಳು ಭೂಮಿಯ ವಾತಾವರಣದ ಅನಿಲಗಳೊಂದಿಗೆ ವರ್ತಿಸಿದಾಗ ಆಕಾಶದಲ್ಲಿ ಹಸಿರು, ಗುಲಾಬಿ, ನೇರಳೆ ಬಣ್ಣದ ಸುಂದರ ಬೆಳಕು ಮೂಡುತ್ತದೆ. ಅರೋರಾ ಆಸ್ಟ್ರಾಲಿಸ್. ದಕ್ಷಿಣ ಧ್ರುವದ ಆಕಾಶದಲ್ಲಿ ರಾತ್ರಿಯ ವೇಳೆ ಕಾಣಿಸಿಕೊಳ್ಳುವ ಇದೇ ರೀತಿ ಬೆಳಕಿನ ವಿದ್ಯಮಾನಕ್ಕೆ ನಾವು ಅರೋರಾ ಆಸ್ಟ್ರಾಲಿಸ್ ಎಂದು ಕರೆಯುತ್ತೇವೆ. ಇವಕ್ಕೆ ದಕ್ಷಿಣ ದ್ವೀಪಗಳು. ಅಲ್ಬಿಡೋ. ಏನು ಅಲ್ಬಿಡೋ ಅಂದರೆ ಯಾವುದೇ ಮೇಲ್ಮೈ ಅಂದರೆ ಉದಾಹರಣೆಗೆ ಹಿಮ, ಮಣ್ಣು, ಸಾಗರ ಮೇಲೆ ಬೀಳುವ ಸೂರ್ಯನ ಬೆಳಕನ್ನು ಅಲ್ಬಿಡೋ ಪ್ರತಿಫಲಿಸುವ, ರಿಫ್ಲೆಕ್ಟ್ ಆಗುವ ಸಾಮರ್ಥ್ಯ ಅಳತೆ ಅಥವಾ ಶೇಕಡಾವಾರು ಅಥವಾ 0ಯಿಂದ 1 ಮೌಲ್ಯವನ್ನು ಅಲ್ಬಿಡೋ ಎಂದು ಕರೆಯುತ್ತೇವೆ. ಆತ್ಮೀಯರೇ, ಎಲ್ ನಿನೋ, ಲಾ ನಿನೋ ಮತ್ತು ಹವಾಮಾನ ವಿಜ್ಞಾನದ ಸಂಕ್ಷಿಪ್ತ ಮಾಹಿತಿ ನಾನು ನಿಮ್ಮನ್ನು ಹಂಚಿಕೊಂಡಿದ್ದೇನೆ. ಚೆನ್ನಾಗಿ ಅಭ್ಯಾಸ ಮಾಡಿಕೊಳ್ಳಿ. ಪರೀಕ್ಷೆಯಲ್ಲಿ ಸಾಧನೆಯನ್ನು ಸಾಧಿಸಿ ನಿಮಗೊಂದು ಸಾಧನೆ ಮೆಟ್ಟಲಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ. ಸರ್ವೇ ಜನೋ ಸುಖಿನೋ ಭವಂತು. ಸರ್ವರಿಗೂ ಶುಭಾಶಯಗಳು.